ಬೈಕ್ ಲವರ್ಸಿಗೆಲ್ಲ ಗುಡ್ ನ್ಯೂಸ್ ಗುರು. ಏನಪ್ಪ ಅಂದರೆ ಹೀರೋದವರು ಎಕ್ಸ್ಪಲ್ಸ್ 210 ಕೊನೆಗೂ ಲಾಂಚ್ ಮಾಡಿದ್ರು ಇಂಡಿಯಾದಲ್ಲಿ. ಸೊ ಗಾಡಿ ಸದ್ಯದ್ರಲ್ಲ ಎಲ್ಲರ ಕೈಗೂ ಸಿಗೋ ಥರ ಆಗುತ್ತೆ, ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ ಬಿಡಿ. ಗಾಡಿ ಬಗ್ಗೆ ನೋಡೋದಾದ್ರೆ 210cc ಲಿಕ್ವಿಡ್ ಕೂಲ್ಡ್ DOHC ಇಂಜಿನ್ ಜೊತೆ 24.2 ಹಾರ್ಸ್ ಪವರ್ 20.7 Nm ಟಾರ್ಕ್ ಸಿಗ್ತಾ ಇದೆ. 24.2 ಹಾರ್ಸ್ ಪವರ್ ಜೊತೆ 20.7 Nm ಟಾರ್ಕ್ ಸಿಗ್ತಾ ಇದೆ. ಹಾಗೆ 6 ಗೇರ್ 6 ಗೇರ್ ಕೊಟ್ಟಿದ್ದಾರೆ ಗುರು. ಟ್ರಾವೆಲ್ ಮಾಡೋರಿಗೆಲ್ಲ ಸೂಪರ್ ಆಯ್ತು. ಟಾಪ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಜೊತೆಲಿ ಅಸಿಸ್ಟ್ ಅಂಡ್ ಸ್ಲಿಪ್ಪರ್ ಕ್ಲಚ್ ಕೂಡ ಕೊಟ್ಟಿದ್ದಾರೆ. ಗೇರ್ ಎಲ್ಲ ಸ್ಮೂತ್ ಆಗಿ ಶಿಫ್ಟ್ ಮಾಡ್ಬೋದು. ಸೊ ಮತ್ತೆ 4.2 ಇಂಚ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ 4.2 ಇಂಚ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂದ್ರೆ ರೈಡಿಂಗ್ ಮೋಡ್ಸ್ ಪಕ್ಕ ಕೊಟ್ಟಿರ್ತಾರೆ. ಆಲ್ರೆಡಿ 3 ರೈಡಿಂಗ್ ಮೋಡ್ಸ್ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂದ್ರೆ ಒಂದು ರೋಡು, ಆಫ್ ರೋಡು ಮತ್ತೆ ರ್ಯಾಲಿ ಅಂತೇಳಿ ಕೊಟ್ಟಿದ್ದಾರೆ 3. ಅಂದ್ರೆ ಥಿಂಕ್ ಮಾಡಿ ನೀವು ಆಫ್ ರೋಡ್ ಯಾವ ಲೆವೆಲ್ ಅಲ್ಲಿ ಮಾಡ್ಬೋದು ಅಂತ ಹೇಳಿ. ಸಸ್ಪೆನ್ಷನ್ ಬಗ್ಗೆ ನೋಡೋದಾದ್ರೆ 210 mm ಫ್ರಂಟ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ಸೈಡ್ ಅಷ್ಟೇ 205 mm ಕೊಟ್ಟಿದ್ದಾರೆ. ಅದ್ರ ಜೊತೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 220 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೀಟ್ ಹೈಟ್ ಬಂದ್ಬಿಟ್ಟು 830 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ವೇಟ್ ನೋಡೋದಾದ್ರೆ ಬೇಸಿಕ್ ವೇರಿಯಂಟ್ 168 kg ಇದ್ರೆ ಪ್ರೋ ವೇರಿಯಂಟ್ ಬಂದ್ಬಿಟ್ಟು 170 kg ಆಗುತ್ತೆ. ತುಂಬ ಚೇಂಜಸ್ ಮಾಡಿದ್ದಾರೆ, ಸಖತ್ತಾಗಿದೆ. ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಅನ್ಕೊತೀನಿ ಮೋಸ್ಟ್ಲಿ. ಗಾಡಿ ಬಂದು ಶೋರೂಮಲ್ಲಿ ನಿಂತು ವಿಡಿಯೋ ಮಾಡ್ತೀನಿ. ಸೊ ಅದಕ್ಕಾಗಿ ಸಪೋರ್ಟ್ ಬೇಕು, ನಿಮ್ಮದು ಸಪೋರ್ಟ್ ಮಾಡ್ತಾಯಿರಿ. ಗಾಡಿ ಬಗ್ಗೆ ಹೇಳೋಕ್ಕಿರೋದು ಇಷ್ಟು. ಪೂರ್ತಿ ಡೀಟೇಲ್ಸ್ ಹೇಳಿದ್ದೀನಿ. 210cc ಇಂಜಿನ್ನು, 24.2 ಹಾರ್ಸ್ ಪವರು, 20.7 Nm ಟಾರ್ಕ್, 6 ಗೇರು, 4.2 ಇಂಚ್ TFT ಡಿಸ್ಪ್ಲೇ, 210 mm ಫ್ರಂಟ್ ಸಸ್ಪೆನ್ಷನ್ನು, 205 mm ಹಿಂದ್ಗಡೆ ಸಸ್ಪೆನ್ಷನ್ನು, 3 ರೈಡಿಂಗ್ ಮೋಡ್ಸು, ರೋಡು, ಆಫ್ ರೋಡು, ರ್ಯಾಲಿ, 220 mm ಗ್ರೌಂಡ್ ಕ್ಲಿಯರೆನ್ಸು, 830 mm ಸೀಟ್ ಹೈಟು, ವೇಟ್ ಬಂದ್ಬಿಟ್ಟು 168 kg. ಪ್ರೋ ವೇರಿಯಂಟ್ ವೇಟ್ ಬಂದ್ಬಿಟ್ಟು 170 kg. ಮೈಲೇಜ್ ಬಂದ್ಬಿಟ್ಟು 38-40 ಕೊಡುತ್ತೆ. ಸಖತ್ತಾಗಿದೆ. ರ್ಯಾಲಿ, ರೋಡ್, ಆಫ್ ರೋಡ್ ಕೊಟ್ಟಿರೋದ್ರಿಂದ ರ್ಯಾಲಿಯಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಫುಲ್ಲಿ ಬೂಸ್ಟ್, ಪೂರ್ತಿ ಪವರ್ ಯೂಸ್ ಮಾಡ್ಕೋಬಹುದು ಅನ್ಕೊಂತೀನಿ. ಸೊ ಮಜಾ ಮಾಡೋಣ. ಹಾಗೆ ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಫ್ರೆಂಡ್ಲಿ ಆಗಿದೆ. 1,76,000 ಎಕ್ಸ್ ಶೋರೂಮ್ ಪ್ರೈಸ್ ಇದೆ ಇದ್ರದ್ದು. ಸೊ ಜಾಸ್ತಿ ಏನಾಗಿಲ್ಲ, ಹಳೇದ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಈ ಥರದ ಬೈಕ್ಗಳು ಇನ್ಫಾರ್ಮೇಷನ್ ಬೇಕು ಅನ್ನಂಗಿದ್ರೆ ಸಪೋರ್ಟ್ ಮಾಡ್ತಾಯಿರಿ ಯೂಟ್ಯೂಬಲ್ಲೂ ಹಾಗೆ ಇನ್ಸ್ಟಾಗ್ರಾಮಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.